ವಾರ್ ನಡೆಯುವಾಗ ಆಸ್ಟ್ರೇಲಿಯಾಗೆ ನನಗೆ ನಿರ್ಮಲಾನಂದ ಸ್ವಾಮೀಜಿಗಳು ಮತ್ತು ಒಂದಷ್ಟು ಆಸ್ಟ್ರೇಲಿಯಾದಲ್ಲಿರ್ತಕ್ಕಂಥ ಕನ್ನಡ ಸಂಘ ನನಗೆ ಮಣ್ಣಿನ ಮಗ ಅವಾರ್ಡ್ ಕೊಡಬೇಕಂತ ಕರೆದಿದ್ದು ವಾರ್ ನಡೀತಾ ಇತ್ತು. ಆದರೆ ನಾವು ಆಸ್ಟ್ರೇಲಿಯಾದಲ್ಲಿ ನೋಡಿದ್ದೆ ಪೆಟ್ರೋಲ್ ಬೆಲೆ ವಾರ್ ನಡೆಯೋವಾಗಲೇ 1 to 2 ಆಗೋಗಿತ್ತು. ಆದರೆ ಮೋದಿಜಿಯವರು ನಮ್ಮ ಭಾರತದಲ್ಲಿ ಪೆಟ್ರೋಲ್ ಮೇಲೆ ಇರ್ತಕ್ಕಂಥ ಡೀಸೆಲ್ ಮೇಲೆ ಇರ್ತಕ್ಕಂಥ ಟ್ಯಾಕ್ಸ್ ತೆಗೆದುಬಿಟ್ಟು ಬೆಲೆ ಕಮ್ಮಿ ಮಾಡೋದು. ಇದು ಮೋದಿಜಿಯವರ ಬದ್ಧತೆ. ದೇಶಕ್ಕಾಗಿ ಪ್ರಪಂಚದಲ್ಲೇ ಯಾರಾದರೂ ಇದ್ದರೆ ದೇಶಕ್ಕಾಗಿ ಓಡಾಡ್ತಕ್ಕಂಥ ಒಬ್ಬ ನಾಯಕರಿದ್ದರೆ ಮೋದಿಜಿಯವರು. ಹಂಗಾಗಿ ಕಾಂಗ್ರೆಸ್ನವ್ರಿಗೆ ಬೊಬ್ಬೆ ಹೊಡೆಯತಕ್ಕಂಥದ್ದು ಇದೇನು ಹೊಸದಲ್ಲ. ಯಾವ ವಿಷಯದಲ್ಲಿ ಅವರು ಮೋದಿಜಿಯವರ ಆಡಳಿತದಲ್ಲಿ ಅವರು ಖಂಡನೆ ಮಾಡಿಲ್ಲ, ಎಲ್ಲ ವಿಷಯದಲ್ಲೂ ಮಾಡಿದ್ದಾರೆ. ಇದೊಂದು ಹೆಚ್ಚಳ ಆಗ್ತಾ ಇರ್ತಕ್ಕಂಥದ್ದು ಭಾರತ ಸರ್ಕಾರದಲ್ಲ, ಭಾರತದ ಇಶ್ಯೂ ಅಲ್ಲ. ಇದು ಈ ಪೆಟ್ರೋಲು ಬಂದು ಭಾರತದಲ್ಲಿರ್ತಕ್ಕಂಥದ್ದಲ್ಲ, ಭಾರತದ ತಯಾರಾಗ್ತಾ ಇರ್ತಕ್ಕಂಥದ್ದು. ಭಾರತದ ಪೆಟ್ರೋಲು ಇದ್ದಾಗ ಜಾಸ್ತಿ ಮಾಡಿದರೆ ಮೋದಿಜಿಯವ್ರನ್ನ ಕ್ವಶನ್ ಮಾಡಬೇಕಾಯಿತು. ಮೋದಿಜಿಯವರು ಅವತ್ತಿಂದ ಹೇಳ್ತಾರೆ ಸ್ವದೇಶಿನ ಉಪಯೋಗಿಸಿ ಹೆಚ್ಚಾಗಿ ಇಂಟರ್ನ್ಯಾಷನಲ್ಲು ಡಾಲರ್ನ ಕೊಟ್ಟು ತೊಗೊಳೋದನ್ನು ಕಮ್ಮಿ ಮಾಡೋದು. ಯಾಕಂದರೆ ಡಾಲರ್ ಪ್ರೈಸ್ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಪ್ರಪಂಚಕ್ಕೆ ಗೊತ್ತಿದೆ, ಎಲ್ರಿಗೂ ಬುದ್ಧಿವಂತರು ಗೊತ್ತಾಗ್ತದೆ. ರಾಜಕಾರಣದಲ್ಲಿ ಬುದ್ಧಿವಂತರು ಯಾರೂ ಹೇಳಲ್ಲ. ಹಂಗಾಗಿ ಇದು ಮೋದಿಜಿಯವರ ಟೀಕೆ ಮಾಡ್ತಕ್ಕಂಥದ್ದು ಹೊಸದಲ್ಲ, ಇದು ಒಳ್ಳೆಯದು ಅಲ್ಲ. ಮೋದಿಜಿಯವರು ತುಂಬ ಕಷ್ಟಪಟ್ಟು ದೇಶಕ್ಕಾಗಿ ಎಷ್ಟೆಲ್ಲ ಮಾಡ್ಬೇಕು ಅಷ್ಟು ಮಾಡ್ತಾ ಇದ್ದಾರೆ. ಅವ್ರ ಕೈ ಮೀರಿ ಹೋಗಿದ್ದು ಬೆಲೆ ಏರಲೇಬೇಕು ಅಂತ ಬಂದಾಗ ಮಾಡ್ತಾರೆ. ಹಂಗಾಗಿ ನಾಯಕತ್ವದ ಒಂದು ಏನು ಪ್ರಪಂಚದಲ್ಲಿ ವಿಶ್ವ ನಾಯಕರನ್ನ ಖಂಡನೆ ಮಾಡ್ತಕ್ಕಂಥದ್ದು, ಯಾರೇ ಖಂಡನೆ ಮಾಡಲಿ ನಾವು ಅದನ್ನು ಖಂಡನೆ ಮಾಡ್ತೀವಿ. ಸರ್, ಇವತ್ತು ಇಲ್ಲಿ ಏನೆಲ್ಲ ಪೂಜೆ ಮಾಡಿದ್ರಿ? ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಇವತ್ತು ಮಳೆ ಸರಿಯಾಗಿ ಆಗ್ತಾ ಇಲ್ಲ. ಇವತ್ತು ವಿಶೇಷವಾಗಿ ಈ ವರ್ಷ ಅಧಿಕ ಮಾಸ ಬಂದಿದೆ. ಒಂದು 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 ದೊಡ್ಡ ಯಾಗ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಹೇಳಿ ನಮ್ಮ ಇಡೀ ಜಿಲ್ಲೆಯ ಜನರಿಗೆ ಸುಭಿಕ್ಷವಾಗಿ ಒಳ್ಳೆ ಮಳೆ ಆಗಲಿ ಬೆಳೆ ಆಗಲಿ ಅಂತ ಇವತ್ತು ನಾವು ಚಂಡಿಕಾ ಹೋಮನ ಮಾಡಿದ್ದೀವಿ. ಅದೇ ರೀತಿ ಪೂಜೆಯನ್ನು ಮಾಡಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಕೂಡ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಮುಖಂಡರನ್ನು ಕರೆದು ನಮ್ಮ ಪತ್ರಕರ್ತರ ಮಿತ್ರನೂ ಕೂಡ ಕರೆದು ಪೂಜೆಯಲ್ಲಿ ದೇವರ ಆಶೀರ್ವಾದ ಪಡ್ಕೋಬೇಕು ಅಂತ ಇವತ್ತು ಪೂಜೆ ಮಾಡಿದ್ವಿ. ಇವತ್ತು ನೋಡಿದ್ರೆ ಪೂಜೆ ಆದಮೇಲೆ ನೋಡಿದ್ರೆ ಇವತ್ತು ಮೋಡ ಮುಚ್ಕೊಂಡಿದೆ. ದೇವರ ಆಶೀರ್ವಾದದಿಂದ ಒಳ್ಳೆ ಮಳೆ ಬಂದು ಬೆಳೆ ಆಗಲಿ ಅಂತ ಕೋರ್ಕೊತೀವಿ. ಕಾರ್ಯಕ್ರಮದಲ್ಲಿ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುಖಂಡರನ್ನ ಸಾಕಷ್ಟು JDS ಅಲ್ಲಿರೋರು ಬಂದಿದ್ದರು, ಕಾಂಗ್ರೆಸ್ ಅವರು ಬಂದಿದ್ದರು. ಹಂಗಾಗಿ BJPಯಲ್ಲಿ ಇರ್ತಕ್ಕಂಥ ನಮ್ಮ ಮುಖಂಡರು ಎಲ್ಲರೂ ಇದ್ದರು. ಅದ್ರ ಜೊತೆಗೆ ಈ ಆನಂದ್ ಗುರೂಜಿ ಈಗ ತಾನೇ ಬಂದು ಆಶೀರ್ವಾದ ಮಾಡೋದ್ರು. ಅವ್ರ ಜೊತೆಗೆ ನಮ್ಮ ಬೀಗರು GT ದೇವೇಗೌಡರು ಬಂದಿದ್ದರು. ನಮ್ಮಲ್ಲೇ ನಮ್ಮ ರಾಜ್ಕುಮಾರ್ ಅವರ ಮಗ ದೊಡ್ಡ ಮಗರಾದ ಶಿವರಾಜ್ ಕುಮಾರ್ ಅನ್ನೋರು ಅವರು ಗೀತಾಕವ್ರ ಜೊತೆ ಬಂದು ದೇವ್ರ ಹತ್ರ ಒಂದು ಆಶೀರ್ವಾದ ಪಡ್ಕೊಂಡು ಅವರು ಹೋಗಿದ್ದಾರೆ. ಇಡೀ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಎಲ್ರಿಗೂ ಒಳ್ಳೇದಾಗಲಿ ಅಂತ ದೇವ್ರ ಮೇಲೆ ಪ್ರಾರ್ಥನೆ ಮಾಡ್ಕೊತೀವಿ. ಕಾಂಗ್ರೆಸ್ ಖಾತೆ ಅಷ್ಟೇ. ಯಾಕಂತ ಹೇಳಿದ್ರೆ ಅವ್ರನ್ನ ಕೂರ್ಸೋಗಿ ಅಂದ್ಕೊಂಡಿದ್ದೆ, ಸಿದ್ದರಾಮಯ್ಯನವ್ರನ್ನ ಟೈರಲ್ಲಿ ಏರು ಹೋಗ್ತಾ ಇದ್ದಿದ್ದು ಗೊತ್ತಾಗಿ ಪಂಚರ್ ಆಗೋಕ್ಕಿಂತ ಮುಂಚೆ ಹುಷಾರಾಗಿ ಮೆತ್ತಗೆ ಬಿಟ್ಕೊಟ್ಟಿದ್ದಾರೆ. ಆದರೆ ಇವತ್ತು ಏನು DK ಶಿವಕುಮಾರ್ ಕೂತಿದ್ದಾರಲ್ಲ ಸೀಟ್ನ, ಆ ಸೀಟ್ನಲ್ಲಿ 4 ಕಾಲಿದೆ ಚೇರ್ಗೆ, ಒಂದೊಂದು ಕಾಲನ್ನೇ ತೆಗೆ ಕೆಲಸ ಮಾಡ್ತಾರೆ. ಅವ್ರು 2 ವರ್ಷ ಅವಕಾಶ ಮಾಡ್ಕೊಳ್ಳೋದು ಕಷ್ಟ ಇದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ಸಲ್ಲಿ ಒಂದು ಮನೆ 4 ಬಾಗಿಲಾಗಿದೆ. ಅದರಲ್ಲಿ ಸರಿ ಪಡ್ಕೊಂಡು ಇರ್ತಕ್ಕಂಥ ಅಷ್ಟೊಂದು ಅವ್ರಿಗೆ ಬದ್ಧತೆ ಇದೆ. ನನಗೆ ಸ್ವಲ್ಪ ಪರ್ಸನಲಾಗಿ DK ಶಿವಕುಮಾರ್ ಅನ್ನೋ ಚೆನ್ನಾಗಿ ಗೊತ್ತಿದ್ದಾರೆ, ನಮ್ಮ ಮನೆ ಪಕ್ಕದಲ್ಲೇ ಇರೋರು, ವೈಯಕ್ತಿಕವಾಗಿ ನನಗೆ ಚೆನ್ನಾಗಿ ಗೊತ್ತಿದ್ದಾರೆ. ಆದರೆ ಅವ್ರಿಗೆ ಒಂದು ಬುದ್ಧಿವಂತರಿದ್ದಾರೆ, ಕೆಲಸ ಮಾಡಬೇಕು ಅನ್ನೋದು ಒಂದು ಬದ್ಧತೆ ಇದೆ. ಅವ್ರು ಬಿಟ್ಕೊಟ್ರೆ ಒಂದಷ್ಟು ಒಳ್ಳೆ ಕೆಲಸ ಮಾಡ್ತಾರೆ. ನಾನು ಅವ್ರಿಗೆ ಕೇಳಿದ್ದೀನಿ, ಈಗ ಎಲ್ಲ ಗ್ಯಾರಂಟಿಗಳು ಕೊಟ್ಟಿದ್ದೀರಾ, ಯಾರು ದುಡ್ಡು ಕೊಟ್ಟಿದ್ದೀರಾ? ಜನರು ತೆರಿಗೆ ಕಟ್ಟೋದನ್ನ ಗ್ಯಾರಂಟಿಗಳು ಕೊಟ್ಟಿದ್ದೀರಾ. ಆ ತೆರಿಗೆ ಬರ್ತಕ್ಕಂಥದ್ದನ್ನು, ಆದಾಯ ಬರ್ತಕ್ಕಂಥದ್ದು ದುಪ್ಪಟ್ಟು ಮಾಡಿ ಅದನ್ನು ಗ್ಯಾರಂಟಿ ಕೊಡಿ. ನಮ್ಮ ಪಕ್ಷದಲ್ಲಿ ಕೂಡ ಮುಂಬರುವ ಸರ್ಕಾರ ಏನಾದರೂ ನಾವು ಬಂದರೆ ನಮ್ಮ ಪಕ್ಷದಲ್ಲಿರೋ ನಾಯಕರುಗಳು, ನಮ್ಮ ಎಲ್ಲ ನಾಯಕರು ಕೂಡ ನಾನು ಆಗ್ರಹ ಮಾಡ್ತೀನಿ, ಫಸ್ಟು ಖಜಾನೆ ಸುಮ್ತಕ್ಕಂಥದ್ದು ದುಪ್ಪಟ್ಟು ಮಾಡ್ತಕ್ಕಂಥ ಗ್ಯಾರಂಟಿ ಕೊಡಬೇಕು. ಆಮೇಲೆ ಜನರಿಗೆ ಮತ್ತೆ ಕೊಡ್ತಕ್ಕಂಥದ್ದು ಫ್ರೀಯಾಗಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತ ಆಗ್ರಹ ಮಾಡ್ತೀನಿ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಹೊರಗಡೆ ಬಂದ್ಬಿಟ್ಟು
ಓಂ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಪ್ರಾರ್ಥನೆ ಮಾಡಿಕೊಂಡು ಮೇಲೆ ಓಂ ಛತ್ರಸ್ಯ ರಾಜಾ ವರುಣೋಧಿರಾಜಃ ನಕ್ಷತ್ರಾಣಾಂ ಶತವಿಷಟ್ವಸಿಷ್ಠಃ ತೌ ದೇವೇ ದೀರ್ಘಮಾಯು. ತೀರ್ಥ ಪ್ರಸಾದ ಎರಡು ಇದೆ ನೋಡಿ ಕೊಡಿ. ತೀರ್ಥ ಇದೆ ನೋಡಿ ಸರ್. ತೀರ್ಥ ಕೊಡಿ. ನೀವು ಚಂದು ಇಲ್ಲಿ ಪ್ರಸಾದ ಕೊಡಿ. ಮೇಡಮ್ ದೇವಸ್ಥಾನ ಎಲ್ಲ ಫಿನಿಶ್ ಆಗಿದೆ. ಗುರುಗಳು ಪೆಟ್ರೋಲ್ ಉಳಿಸ್ತಾವ್ರೆ ದೇಶಕ್ಕೆ.